ಬಮೂಲ್ ಚುನಾವಣೆಗೆ ನನ್ನ ಸ್ಪರ್ಧೆ ಬಗ್ಗೆ ನಮ್ಮ ನಾಯಕರು ತೀರ್ಮಾನ ಮಾಡುತ್ತಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ತಿಳಿಸಿದರು. ಪಟ್ಟಣದ ಬಾಲಾಜಿ ಸಭಾಂಗಣದಲ್ಲಿ ನಡೆದ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಚುನಾವಣೆ ಮಾಗಡಿ ಕುದೂರು ಕ್ಷೇತ್ರದ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪೂರ್ವ ಸಭೆಯಲ್ಲಿ ಮಾತನಾಡಿದರು. ಕನಕಪುರದಲ್ಲಿ ಮೇ 14ರಂದು ಬಮೂಲ್ ಸಭೆ ಕರೆದಿದ್ದೇನೆ. ಸಭೆಯಲ್ಲಿ ರಾಮನಗರ ಶಾಸಕ, ಚನ್ನಪಟ್ಟಣ ಶಾಸಕ ಹಾಗೂ ಡಿಕೆ ಶಿವಕುಮಾರ್ ಅವರು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಆ ರೀತಿ ನಡೆದುಕೊಳ್ಳುತ್ತೇನೆ ಅಂತ ತಿಳಿಸಿದರು. ಶಾಸಕ ಬಾಲಕೃಷ್ಣ ಮಾತನಾಡಿ, ಬಮೂಲ್ ನಿರ್ದೇಶಕರ ಸ್ಥಾನಕ್ಕೆ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದರೂ ಅವರಿಗೆ ನಮ್ಮ ಬೆಂಬಲವಿದೆ. ಬಿಡಿಸಿಸಿ ಬ್ಯಾಂಕ್ ₹1 ಬಳಸಿಕೊಂಡಿಲ್ಲ. ಕುದೂರಿನಲ್ಲಿ ತಪ್ಪಾಗಿರುವ ಹಣವನ್ನು ಕಟ್ಟಿಸಿದ್ದೇವೆ. ಸಾರ್ವಜನಿಕರ ಹಣ ವಿಷ ಇದ್ದಂತೆ ಚುನಾವಣೆಗೆ ತಯಾರಿಸುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಪಿ ನಾಗರಾಜ್, ಸಿಆರ್ ಗೌಡ್ರು, ಎಂಕೆ ಧನಂಜಯ್, ಚಿಗಳೂರು ಗಂಗಾಧರ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧ್ಯಕ್ಷ ಗಾಣಕಲ್ ನಟರಾಜ್, ಜಿಪಿ ಚಂದ್ರೇಗೌಡ, ತಾಲೂಕಿನ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದರು. 25ನೇ ತಾರೀಕು ನಂತರ ಒಂದು ಹೊಸ ಯುಗ ಪ್ರಾರಂಭ ಆಗ್ತದೆ. ಹೈನುಗಾರಿಕೆಯಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನ ನಾವು ಈ ರಾಜ್ಯದಲ್ಲಿ ನೋಡಬಹುದು ಅಂತಕ್ಕಂಥದ್ದನ್ನ ನಾವೇ ಒತ್ತಡ ಆಗ್ತೋ ಡಿಕೆ ಸುರೇಶ್ ಅವರಿಗೆ, ನೀವು ಬರಬೇಕು, KMF ಅಧ್ಯಕ್ಷರು ಆಗ್ಬೇಕು ಅಂತೇಳಿ. ಯಾಕಂದ್ರೆ ಇವತ್ತು ರಾಮನಗರ ಜಿಲ್ಲೆನಲ್ಲಿ, ಇವತ್ತು ಕನಕಪುರದಲ್ಲಿ ಮತ್ತೆ ಚನ್ನಪಟ್ಟಣದಲ್ಲಿ ಇವತ್ತು ಸುಮಾರು 1,000 ಕೋಟಿ ವೆಚ್ಚದಲ್ಲಿ ಹಾಲನ್ನ ಸಂಸ್ಕರಣಾ ಘಟಕವನ್ನ ಪ್ರಾರಂಭ ಮಾಡಿ ನಮ್ಮ ಜಿಲ್ಲೆಗೆ ಒಂದು ಕಳಶವನ್ನ ತಂದುಕೊಟ್ಟಂತವರು ಡಿಕೆ ಸುರೇಶ್ ರವರು ಅಂತಕ್ಕಂಥದ್ದನ್ನ, ಅದು ಡಿಕೆ ಶಿವಕುಮಾರ್ ಅವರ ಮತ್ತೆ ಮುಖ್ಯಮಂತ್ರಿಗಳ ಆಶೀರ್ವಾದ ಇದ್ರೂ ಕೂಡ ಅದಕ್ಕೆ ಪ್ರಯತ್ನ ಪಟ್ಟಂತವ್ರು. ಅವರ ಜೊತೆನಲ್ಲಿ ನಮ್ಮ ನರಸಿಂಹಮೂರ್ತಿ ಇರ್ಬೋದು, ಪಿ ನಾಗರಾಜ್ ಅವರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟು ಇವತ್ತು ನಮ್ಮ ರವಿ ಅಣ್ಣ ಹೇಳ್ದಂಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ನಮ್ಮ ಹಾಲಿನ ಬೆಲೆಯನ್ನ ಕಡಿಮೆ ಮಾಡದೆ ಅದನ್ನ ಆ ಉತ್ಪನ್ನಗಳನ್ನ ತಯಾರು ಮಾಡ್ತಕ್ಕಂಥ ಕೆಲಸಕ್ಕೆ ಕಾಯಕವನ್ನ ಕೊಟ್ಟಂತವರು ಸನ್ಮಾನ್ಯ ಡಿಕೆ ಸುರೇಶ್ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ನಾನು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನ ಕೂಡ ಮಾಡ್ತೇನೆ. ಡಿಕೆ ಸುರೇಶ್ ಅವರಿಗೆ ಖಂಡಿತ ಈ ರಾಜ್ಯದಲ್ಲಿ KMF ಒಂದು ಅಧಿಕಾರ ಸಿಗ್ತಕ್ಕಂಥ ಅವಕಾಶ ಖಂಡಿತ ಇದೆ. ಆ ಸಂದರ್ಭದಲ್ಲಿ ಇವತ್ತು ನಾವು ಬೇರೆ ರಾಜ್ಯಗಳಿಗೆ ಹಾಲಿನ ದರವನ್ನ ಹೋಲಿಸಿಕೊಂಡಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ₹45, ₹50 ಇರ್ತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ. ನಾವೇ ಅತ್ಯಂತ ಕಡಿಮೆ ರೈತರಿಗೆ ಹಣವನ್ನ ಕೊಡ್ತಾ ಇರ್ತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಬಮೂಲಿನ ಆ ಒಂದು ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ವಾಗ್ದಾನವನ್ನ ಕೊಟ್ಟಿದ್ರು. ₹4 ₹5 ಹೆಚ್ಚಿಗೆ ಮಾಡ್ತೇನೆ, ನೇರವಾಗಿ ಅದನ್ನ ಅದಕ್ಕೆ ರೈತರುಗಳಿಗೆ ಕೊಡ್ತೇನೆ ಅಂತಕ್ಕಂಥದ್ದು ಅದೇ ವಾಗ್ದಾನದಂತೆ ಇವತ್ತು ಹೆಚ್ಚನ್ನು ಕೂಡ ಮಾಡಿ ರೈತರಿಗೆ ಬರ್ತಾ ಇದೆ. ಇವತ್ತು ಬೇಸಿಗೆ ಬಂದರೂ ಕೂಡ ಹಾಲಿನ ಒಂದು ಉತ್ಪಾದನೆ ಯಾಕೆ ಕಡಿಮೆ ಆಗಿಲ್ಲ ಅಂತಂದ್ರೆ ನಮ್ಗೆ ರೈತರಿಗೆ ಸಿಗ್ತಾ ಇರ್ತಕ್ಕಂಥ ಆ ಒಂದು ₹4 ಸಹಾಯಧನ. ಅದ್ರ ಜೊತೆಯಲ್ಲಿ ನಾನು ಒಂದು ಮನವಿಯನ್ನ ಮಾಡ್ತೇನೆ. ತಾವು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ ಮೇಲೆ ಯಾವ JDSನವ್ರು ಕೂಗಾಡ್ತಾರೋ, ಯಾವ BJPಯವ್ರು ಕೂಗಾಡ್ತಾರೋ ಅದು ಮುಖ್ಯ ಅಲ್ಲ. ನಮಗೆ ನಮ್ಮ ರೈತರ ಹಿತ ಮುಖ್ಯ. ಯಾಕಂದ್ರೆ ನಮ್ಮ ತಾಯಂದಿರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಆ ಸಗಣಿ ಬಳ್ದಿ, ಗಂಜಲ ಬಳ್ದಿ, ಹಾಲು ಕರೆದು ತಗೊಂಬಂದು ಅದನ್ನ ಹಾಕಿ ಅದರಿಂದ ಹಣವನ್ನ ಅಪೇಕ್ಷೆ ಪಡ್ತಾರಲ್ಲ, ಅದು ಬಹಳ ಮುಖ್ಯ. ಯಾರು ವಿರೋಧ ಮಾಡ್ಕೊಳ್ಳಿ. ಆದ್ರೆ ನನಗೆ ಒಂದು ನೋವೇನಾಗ್ತದೆ ಅಂತಂದ್ರೆ, ಆ BJPಯವರು JDSನವರು ವಿರೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತ ಸಂಘವರು ಅದು ವಿರುದ್ಧ ಪ್ರತಿಭಟನೆ ಮಾಡಲೇ ಇಲ್ಲ. ಸುಮ್ಮನೆ ಅದೃಶ್ಯ ಹಾಕೊಂಡು ಓಡಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಒಂದು ಪ್ರತಿಭಟನೆ ಮಾಡಬಹುದಾಗಿತ್ತು, ಅವ್ರ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ. ನಾವು ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೂಡ ಮಾಧ್ಯಮದಲ್ಲಿ ಕೊಟ್ಟು, ಆದ್ರೆ ಯಾರೇ ವಿರೋಧ ಮಾಡಿದ್ರು ಕೂಡ ನಮಗೆ ಕೊಡ್ತಾ ಇರ್ತಕ್ಕಂಥ ಹಣ ಸಾಲೋದಿಲ್ಲ. ಇನ್ನು ₹5 ತಾವು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು 6 ತಿಂಗಳೊಳಗಡೆ ಇನ್ನು ₹5 ಹೆಚ್ಚಿಗೆ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನ ಈ ರೈತರ ಪರವಾಗಿ ನಾನು ತಮ್ಮಲ್ಲಿ ಮಾಡ್ತಾ, ನಾನು ಶಾಸಕನಾದಂತ ಸಂದರ್ಭದಲ್ಲಿ ಇಲ್ಲಿ ಕೇವಲ 56, 60 ಇತ್ತು, ಎಷ್ಟಿತ್ತು, 62, 63 ಇತ್ತು. ನರಸಿಂಹಮೂರ್ತಿರವ್ರನ್ನ ನಾನು ಆ ಸ್ಥಾನದಲ್ಲಿ ಕೊಂಡಿಸ್ತಂತ ಸಂದರ್ಭದಲ್ಲಿ ನರಸಿಂಹಮೂರ್ತಿಯವರು ನಾನ್ ಶಾಸಕನಾದಾಗಿಂದ ಇವತ್ತವರೆಗೂ ನಾನೊಂದ್ಸರಿ ಸೋತಿದ್ದೀನಿ. ಆದ್ರೆ ನರಸಿಂಹಮೂರ್ತಿ ಸೋಲಿಲ್ಲ. 5 ಬಾರಿನೂ ಕೂಡ ಚುನಾವಣೆಯಲ್ಲಿ ಗೆದ್ದು ನಿರ್ದೇಶಕರಾಗಿ ಅವರದೇ ಆದಂತ ಸೇವೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನಮ್ಮ ಸ್ನೇಹಿತರಾದಂತಹ ಶಾಸಕರಾದಂತಹ ಶ್ರೀನಿವಾಸ್ ಅವರು ಕೂಡ ಅವರ ಬೇಡಿಕೆಯನ್ನ ಮುಂದೆ ಇಟ್ಟಿದ್ದಾರೆ. ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವು ಸೋಲೂರು ಹೋಬಳಿಗೆ ಯಾವುದೇ ಅನ್ಯಾಯ ಮಾಡಿಲ್ಲ. ಸೋಲೂರು ಹೋಬಳಿಗೂ ಕೂಡ ನ್ಯಾಯವನ್ನು ಒದಗಿಸಿದ್ದೇವೆ. ಇವತ್ತು ನಾನು ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಇವತ್ತು ಡಿಕೆ ಸುರೇಶ್ ಅವರು ಮತ್ತೆ ಶಿವಕುಮಾರ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಖಂಡಿತ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ.
ಈಗ ಮೊದ್ಲಾದ್ರೆ ನಾನು ಒಂಥರ ಒಂಟಿ ಸಲ್ಕನ್ ತರ ಇದ್ದೆ ಜನತಾದಳದಲ್ಲಿದ್ದಾಗ. ನಾನು ಯಾರು ಕೇಳ್ತಿಲ್ಲ, ನಾನು ಆಡಿದ್ದೆ ಆಟ, ನಾನು ಹೇಳಿದ್ದೆ ತೀರ್ಮಾನ. ಆದ್ರೆ ಈಗ ಹಂಗಲ್ಲ. ಇದು ಕಾಂಗ್ರೆಸ್ ಪಕ್ಷ, ಇಲ್ಲಿ ಹೈಕಮಾಂಡ್ ಇದೆ. ನಾವು ಹೈಕಮಾಂಡ್ಗೂ ಕೂಡ ಗೌರವ ಕೊಡಬೇಕಾಗ್ತದೆ, ಹೈಕಮಾಂಡ್ಗೆ ಮರ್ಯಾದೆಯನ್ನು ಕೂಡ ಕೊಡಬೇಕಾಗ್ತದೆ, ಅವ್ರ ಮಾತಿಗೆ ಗೌರವವನ್ನು ಕೂಡ ಕೊಡಬೇಕಾಗ್ತದೆ. ಅದಕ್ಕೆ ಡಿ ಕೆ ಸುರೇಶ್ ಅವರು ತೀರ್ಮಾನವನ್ನ ಏನ್ ತೆಗೆದುಕೊಳ್ತಾರೆ, ಅವರ ಆದೇಶವನ್ನ ಏನ್ ಮಾಡ್ತಾರೆ, ಅದಕ್ಕೆ ನಾವು ಅದರಂತೆ ನಡ್ಕೊಂಡು ಹೋಗೋಣ. ಇದರಲ್ಲಿ ಯಾರು ಕೂಡ ಗೊಂದಲ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಈಗಾಗಲೇ ಮಾಹಿತಿ ಇದೆ, ಇಡೀ ಜಿಲ್ಲೆಯ ಮಾಹಿತಿ ಇದೆ, ಯಾರಿಗೆ ಕೊಟ್ಟರೆ ಚುನಾವಣೆ ಗೆಲ್ತಾರೆ, ಯಾರು ಚುನಾವಣೆಗೆ ತಯಾರಿಯಾಗಿದ್ದಾರೆ, ಯಾರು ಚುನಾವಣೆಗೆ ನಿಲ್ಲಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಕೋಆಪರೇಟಿವ್ ಚುನಾವಣೆ ಅಂತಂದ್ರೆ ಇವತ್ತು ತಯಾರಾಗಿ ನಾಳೆ ಚುನಾವಣೆ ನಿಂತ್ಕೊಳ್ತಕ್ಕಂಥದ್ದಲ್ಲ. ಇದು 1 ವರ್ಷಗಳ ಕಾಲ ಸತತವಾಗಿ ನಾವು ನಿರಂತರವಾಗಿ ಆ ಸಂಪರ್ಕವನ್ನ ಇಟ್ಕೊಂಡು ನಾವು ಚುನಾವಣೆಯನ್ನ ಮಾಡಿದಾಗ ಮಾತ್ರ ಕೋಆಪರೇಟಿವ್ ಚುನಾವಣೆಯಲ್ಲಿ ನಾವು ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯ. ಅದರ ವಿಚಾರ ಸುರೇಶ್ ಅವರ ಗಮನದಲ್ಲಿದೆ. ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ. ಇವತ್ತು ನಾನು ಒಂದು ಮನವಿಯನ್ನ ಮಾಡ್ತೇನೆ, ನಮ್ಮ ಸೀನಣ್ಣ ತಪ್ಪು ತಿಳ್ಕೊಂಡ್ಬಿಟ್ಟವ್ರೆ. ನಾನೀಗ ಸುರೇಶ್ ಅಣ್ಣಗೆ ಹೇಳ್ತೀನಿ, ಇನ್ಮೇಲೆ ಯಾವುದೇ ಅಧಿಕಾರಿಗಳನ್ನ ಹಾಕ್ಬೇಕಾದ್ರೆ ಸೀನಣ್ಣ ಯಾರೇ ಅಧಿಕಾರಿ ಹೇಳ್ತಾನೆ ಅವ್ರನ್ನೇ ಹಾಕಿ. ಈಗ ಇರ್ತಕ್ಕಂಥ ಅಧಿಕಾರಿಗಳನ್ನ ಬದಲಾವಣೆ, ನನಗೂ ಕೂಡ ಕೂಟ್ಕಲ್ ಹೋಬಳಿ ಬಿಡದಿ ಹೋಬಳಿ ಇದೆ. ಇವತ್ತು ಇಕ್ಬಾಲ್ ಹುಸೇನ್ ರವರು ಅವ್ರು ಬೇಕಾದಂತ ಅಧಿಕಾರಿಗಳನ್ನ ಹಾಕ್ಸ್ಕೋತಾರೆ. ಆದ್ರೆ ನಾನು ನೀವ್ ಯಾಕೆ ಅಧಿಕಾರಿಗಳನ್ನ ಹಾಕ್ಸ್ಕೊಂಡೆ ಅಂತ ಕೇಳಿಲ್ಲ. ನಾನು ಅದೇನ್ ನಮ್ಮ ತಾಲೂಕಿಗೆ ಸೇರಿಸಿ ಅಂತ ನಾನು ಕೇಳಿಲ್ಲ. ಆದ್ರೆ ಅಲ್ಲಿ ಆ ಜನಕ್ಕೆ ಏನ್ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿದ್ದೇನೆ ನಾನು ಕೂಟ್ಕಲ್